ನಮಸ್ತೆ, ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಯುವನಿಧಿ ಯೋಜನೆಯ ನಿರುದ್ಯೋಗ ಭತ್ಯೆಗಾಗಿ ಕಳೆದ 3 ತಿಂಗಳಿಂದ ಅನೇಕ ಜನ ಯುವಕ ಯುವತಿಯರು ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ. ಕೊನೆಗೂ ಕೂಡ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯುವಕ ಯುವತಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಒಂದು ಬಂದಿದ್ದು, ಅದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಯುವನಿಧಿ ಯೋಜನೆಯ ಹಣ ರಿಲೀಸ್ ಆಗಿದೆ, ಅದು ಯಾವಾಗ ನಿಮ್ಮ ಖಾತೆ ಬರುತ್ತೆ ಎಂಬುದನ್ನು ಕೂಡ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ, ನೀವೇನಾದ್ರೂ ಕೌಶಲ್ಯ ತರಬೇತಿಯನ್ನ ಪಡ್ಕೊಂಡ ನಂತರ ನಿಮ್ಗೆ ಯುವನಿಧಿ ಯೋಜನೆ ಹಣ ಬರುವುದಿಲ್ಲ ಅಂತ ಹೇಳಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ. ಮೊದಲನೇ ಒಂದು ಅತಿ ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ, ಯುವನಿಧಿ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ ನೇರ ನಗದುವನ್ನ ಪಡೆದುಕೊಳ್ತಾ ಇದ್ರೆ, ಅಂದ್ರೆ ಅಮೌಂಟ್ ಅನ್ನ ಪಡ್ಕೊಳ್ತಾ ಇದ್ರೆ 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನ ಪಡೆಯುವುದು ಕಡ್ಡಾಯವಾಗಿದೆ ಅಂತ ಹೇಳಿ ಆಲ್ರೆಡಿ ಅವರು ಸೇವಾ ಸಿಂಧು ವೆಬ್ಸೈಟ್ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇರಬಹುದು. ನಾನು ಸ್ವತಃ ಅದನ್ನ ಓಪನ್ ಮಾಡ್ಕೊಂಡು ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಕಳೆದ ಒಂದು ವಾರದ ನಂತರ ಯುವನಿಧಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳಕ್ ಹೋದಾಗ ಅಲ್ಲಿ ಸರ್ವರ್ ಎರರ್ ಬರ್ತಾ ಇತ್ತು. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಡೇಟ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಎಲ್ಲವೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಹೋಗಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಇಲ್ಲಿ ಯುವನಿಧಿ ಕೌಶಲ್ಯ ತರಬೇತಿಯನ್ನ ಪಡೆಯಲು ಕಡ್ಡಾಯವಾಗಿದೆ ವೆಬ್ಸೈಟ್ ಅಲ್ಲಿ, ಅಂದ್ರೆ ಅವರ ಕೌಶಲ್ಯ ಅಭಿವೃದ್ಧಿ ವೆಬ್ಸೈಟ್ ಅಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು. ಇಲ್ಲವಾದರೆ ನೇರ ನಗದು ವರ್ಗಾವಣೆಯನ್ನ ಸ್ಥಗಿತಗೊಳಿಸಲಾಗುವುದು ಅಂತ ಹೇಳಿ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅನೇಕ ಜನರಿಗೆ ಏನು ಪ್ರಶ್ನೆ ಓಡ್ತಾ ಇದೆ ಅಂದ್ರೆ, ನಾವೇನಾದ್ರೂ ಕೌಶಲ್ಯ ತರಬೇತಿಯನ್ನ ಪಡ್ಕೊಂಡ್ವಿ ಅಂದ್ರೆ ನಮಗ ಯುವನಿಧಿ ಯೋಜನೆ ಹಣವನ್ನ ಸ್ಟಾಪ್ ಮಾಡ್ತಾರ ಅಂತ ಹೇಳಿ. ಇಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಯುವನಿಧಿ ಯೋಜನೆ ಹಣವನ್ನ ಸ್ಟಾಪ್ ಮಾಡುವುದಿಲ್ಲ. ದಯವಿಟ್ಟು ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಏನಾದ್ರೂ ಕೌಶಲ್ಯ ತರಬೇತಿಯನ್ನ ಪಡ್ಕೊಂಡ್ರೆ ಮುಂದೆ ಯಾವ್ದಾದ್ರು ಉದ್ಯೋಗಕ್ಕೆ ಹೋದ್ರೆ ಮಾತ್ರ ನಿಮ್ಗ ಅವರು ಯುವನಿಧಿ ಯೋಜನೆ ಹಣವನ್ನ ಸ್ಟಾಪ್ ಮಾಡ್ತಾರ. ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಲ್ಲ. ಇದಕ್ಕೆ ನಾನು 100% ಆಗಿ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀನಿ. ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದರೆ ಒಂದು ವೇಳೆ ಏನಾದ್ರೂ ನೀವು ಕೌಶಲ್ಯ ತರಬೇತಿಯನ್ನ ಪಡೆಯಲು ಏನಾದ್ರೂ ರಿಜಿಸ್ಟ್ರೇಷನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ಅನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂದ್ರೆ ನೀವು ಕಡ್ಡಾಯವಾಗಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವುದು ಅನಿವಾರ್ಯ ಇದೆ. ಪ್ರತಿಯೊಬ್ಬ ಅಂದ್ರೆ ಯಾರು ಯುವನಿಧಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಭತ್ಯೆಯನ್ನ ಪಡಿತಾ ಇದ್ದೀರಿ ಯುವಕ ಯುವತಿಯರು, ಪ್ರತಿಯೊಬ್ಬರು ಕೂಡ ಈ ವೆಬ್ಸೈಟ್ ಅಲ್ಲಿ ಕೌಶಲ್ಯ ಅಭಿವೃದ್ಧಿಯ ಅಧಿಕೃತ ವೆಬ್ಸೈಟ್ ಅಲ್ಲಿ ನೋಂದಣಿ ಮಾಡ್ಕೊಳ್ರಿ. ಅಂದಾಗ ಮಾತ್ರ ನಿಮ್ಗೆ ಯುವನಿಧಿ ಯೋಜನೆ ಹಣವನ್ನ ಜಮಾ ಮಾಡ್ತಾರ. ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅಮೌಂಟ್ ವಿಷಯಕ್ಕೆ ಬರುವುದಾದ್ರೆ, ಯುವನಿಧಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಅನೇಕ ಜನ ಕೇಳ್ತಾ ಇದ್ರಿ. ಮತ್ತೆ ಅನೇಕ ಜನ ಬಹಳ ದಿನಗಳಿಂದ ಕಳೆದ 3 ತಿಂಗಳು ಮೇ, ಜೂನ್, ಜುಲೈ ಕಳೆದ 3 ತಿಂಗಳ ಯುವನಿಧಿ ಯೋಜನೆ ಹಣ ಜಮಾ ಆಗ್ಬೇಕಾಗಿದೆ. ಈಗ ಪ್ರಸ್ತುತ ಯುವನಿಧಿ ಯೋಜನೆಯ ಮೇ ತಿಂಗಳಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಜಮಾ ಆಗಿಲ್ಲ. ಯುವನಿಧಿ ಯೋಜನೆ ಹಣ ಪೋಸ್ಟ್ ಡಿಬಿಟಿ ಪ್ರೊಸೆಸ್ಡ್ ಆಗಿದೆ. ಬೇಕಾದ್ರೆ ನೀವು ಕೂಡ ಹೋಗುವಂತಾರೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅನ್ನ ಹಾಕಿ ಚೆಕ್ ಮಾಡ್ಕೋರಿ. ಪ್ರತಿಯೊಬ್ಬರು ಕೂಡ ಪ್ರೊಸೆಸ್ ಅಲ್ಲಿ ಇದೆ. ಪೋಸ್ಟ್ ಡಿಬಿಟಿ ಕೂಡ ಆಗಿದೆ. ಇನ್ನು ಕೇವಲ 25ರಿಂದ 30 ದಿನಗಳ ಒಳಗಾಗಿ ನಿಮಗೆ ಯುವನಿಧಿ ಯೋಜನೆಯ ಮೇ ತಿಂಗಳಿನ ಹಣ ಜಮಾ ಆಗಿದೆ. ಇದು ಬಹುತೇಕ ಖಚಿತ ಅಲ್ಲ, 100% ಆಗಿ ಹೇಳ್ತಾ ಇದ್ದೀನಿ. ನಿಮಗೆ 100ಕ್ಕೆ 100ರಷ್ಟು ಯುವನಿಧಿ ಯೋಜನೆಯ 1 ತಿಂಗಳಿನ ಹಣ ಮಾತ್ರ ಕ್ರೆಡಿಟ್ ಆಗುತ್ತೆ. ಇನ್ನು ಜೂನ್, ಜುಲೈ 2 ತಿಂಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದನ್ನ ಯಾವಾಗ ಹಾಕ್ತಾರ ಅಂತ ಹೇಳಿ ಅವರು ಇನ್ನು ನೇಮಂತಿಲ್ಲ. ಆದ್ರೆ ಇಲ್ಲಿ ಸ್ಟೇಟಸ್ ಅಲ್ಲಿ 6 ತಿಂಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮೇ, ಜೂನ್, ಜುಲೈ 3 ತಿಂಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಈಗ ಪ್ರಸ್ತುತ ನಿಮ್ಗೆ ಮೇ ತಿಂಗಳಿನ ಹಣ ಮಾತ್ರ ಇನ್ನು 25 ದಿನದ ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗ್ತೈತಿ. ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ಯುವನಿಧಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ಕೌಶಲ್ಯಾಭಿವೃದ್ಧಿ ವೆಬ್ಸೈಟ್ ಅಲ್ಲಿ ನೋಂದಣಿ ಮಾಡ್ಕೊಳ್ಳಿ. ಇಲ್ಲದೇ ಇದ್ರೆ ಯಾವುದೇ ಕಾರಣ ಕೂಡ ಯುವನಿಧಿ ಯೋಜನೆ ಹಣ ಬರುವುದಿಲ್ಲ. ಜೊತೆಗೆ ನಿಮ್ಮ ರೆಫರೆನ್ಸ್ ನಂಬರ್ ಅನ್ನ ಹಾಕೊಂಡು ನಿಮಗೂ ಕೂಡ ಯುವನಿಧಿ ಯೋಜನೆ ಹಣ ಯಾವ ಹಂತದಲ್ಲಿದೆ ಅಂತ ಎಂಬುದನ್ನು ಕೂಡ ಚೆಕ್ ಮಾಡ್ಕೊಂಡ ದಯವಿಟ್ಟು ನನಗೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡುವಂತ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲಲ್ಲ ಆದಷ್ಟು ಬೇಗನೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ ನೀವು ಕೂಡ ಅದನ್ನ ಘೋಷಣೆ ಮಾಡ್ರಿ. ಅಂದ್ರೆ ಮುಂದಿನ ಅಮೌಂಟ್ ನಿಮ್ಗೆ ಬರುತ್ತೆ. ಅಂದ್ರೆ ಜೂನ್, ಜುಲೈ 2 ತಿಂಗಳ ಅಮೌಂಟ್ ಬರ್ಬೇಕಾಗಿತ್ತು ಅಂದ್ರೆ ನೀವು ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡುವುದು ಕಡ್ಡಾಯವಾಗಿರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮಾಡ್ರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಯಾರಿಗಾದ್ರೂ ಯುವನಿಧಿ ಯೋಜನೆ ಹಣ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.